ನಮಸ್ಕಾರ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸ್ತಾ ಇರುವಂತಹ ಸ್ನೇಹಿತ ಮಿತ್ರರಿಗೆ ವೇತನ ಶ್ರೇಣಿಗೆ ಸಂಬಂಧಿಸಿದಂತೆ ತಿಳಿದುಕೊಳ್ಳುವಂತಹ ಕುತೂಹಲ ಇರುವಂತದ್ದಾಗಿರ್ತದೆ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಿನ್ಸಿಪಾಲ್ ರಾಗಿ ನೇಮಕಾತಿ ಹೊಂದಿರುವಂತಹ ಸಂದರ್ಭದಲ್ಲಿ ಹೊಸ ಒಂದು ವೇತನ ಶ್ರೇಣಿಯಲ್ಲಿ ಎಷ್ಟು ಸ್ಯಾಲರಿ ದೊರೆಯುವಂತದ್ದಾಗಿರ್ತದೆ, ಬೇಸಿಕ್ ಎಷ್ಟು, DA ಎಷ್ಟು, HRA ಮತ್ತಿನ್ನಿತರ ಅಲೋನ್ಸ್ಗಳು ಯಾವುದಾದ್ರೂ ದೊರೆಯುವಂತದ್ದಾಗಿರ್ತದ, ಇದರಲ್ಲಿ ಕಡ್ಡಾಯವಾಗಿ ಆಗುವಂತ ಕಡಿತಗಳು ಯಾವುವು, ಟೋಟಲ್ ಆಗಿ ಬರುವಂತ ಸ್ಯಾಲರಿ ಎಷ್ಟು, ನೆಟ್ ಆಗಿ ದೊರೆಯುವಂತ ಸ್ಯಾಲರಿ ಎಷ್ಟು, ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ. ಯಾವ ರೀತಿಯಾಗಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುವಂಥದ್ದು, ಹೇಗೆ ಇದು ಕೊಡಲ್ಪಡುವಂತದ್ದಾಗಿರ್ತದೆ ಅನ್ನೋ ಒಂದು ಅಂಶಕ್ಕೆ ಸಹ ನಾವಿಲ್ಲಿ ಪ್ರಾಮುಖ್ಯತೆ ಕೊಟ್ಟು ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಹುದ್ದೆಗಳಿಗೆ ಸಂಬಂಧಿಸಿರುವಂತಹ ವೇತನಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ವೀಕ್ಷಣೆ ಮಾಡಿಕೊಂಡು ಬರಬಹುದು. ಇಲ್ಲಿ ವೇತನ ಶ್ರೇಣಿ ಅಂತ ಹೇಳಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರ ಹುದ್ದೆ ಇರುವಂತದ್ದು ಬಿ ಹುದ್ದೆ ಆಗಿರುವಂತದ್ದು, ಗ್ರೂಪ್ ಬಿ ಹುದ್ದೆ ಆಗಿರುವಂತದ್ದಾಗಿರ್ತದೆ. ಇಲ್ಲಿ ಗ್ರೂಪ್ A, B, C ಅನ್ನೋ ಒಂದು ಹುದ್ದೆಗಳ ವರ್ಗೀಕರಣ ಇರುವಂತದ್ದು. ಇದು ಇರುವಂತಹ ಹುದ್ದೆ ಯಾವುದು ಅಂದಾಗ ಬಿ ಒಂದು ಹುದ್ದೆ ಆಗಿರುವಂತದ್ದಾಗಿರುತ್ತೆ. ಇಲ್ಲಿ ಕೊಡಲ್ಪಡುವಂತ ವೇತನ ಶ್ರೇಣಿ ಹೊಸ ಒಂದು ಪೇ ಸ್ಕೇಲ್ ನ ಪ್ರಕಾರವಾಗಿ ದೊರೆಯುವಂತದ್ದು 69,250ರಿಂದ ಪ್ರಾರಂಭವಾಗುವಂಥದ್ದು. ಇದು ಹೇಗೆ ಕೊಡಲ್ಪಡ್ತದೆ ಅಂದಾಗ ಪ್ರಾರಂಭದಲ್ಲಿ ಜಾಯಿನ್ ಆದಾಗ 69,250 ರೂಪಾಯಿ ಮೂಲ ವೇತನ ಕೊಡುವಂತದ್ದಾಗಿರುತ್ತೆ. 1 ವರ್ಷ ಸೇವೆ ಸಲ್ಲಿಸಿ ಆದ ನಂತರ ವಾರ್ಷಿಕ ವೇತನ ಬಡ್ತಿ ದರ ಎಷ್ಟಿರುವಂತದ್ದು 1,650 ರೂಪಾಯಿ. ಇಲ್ಲಿ 69,250ಕ್ಕೆ 1,650 ರೂಪಾಯಿ ಸೇರಿಸಿ ಮೂಲ ವೇತನ ಫಿಕ್ಸ್ ಮಾಡುವಂತದ್ದಾಗಿರ್ತದೆ. ಹೀಗೆ ಪ್ರತಿ ವರ್ಷ 1,650 ರೂಪಾಯಿ ಒಂದು ಇನ್ಕ್ರಿಮೆಂಟ್ ದೊರೆಯುವಂತದ್ದಾಗಿರ್ತದೆ. ಇದು ಎಲ್ಲಿವರೆಗೆ ಕೊಡಲ್ಪಡ್ತದೆ ಅಂದಾಗ 74,200ವರೆಗೆ ಇದು ಕೊಡಲ್ಪಡುವಂತದ್ದಾಗಿರ್ತದೆ. ಇದು ಆದ ನಂತರ ವಾರ್ಷಿಕ ವೇತನ ಬಡ್ತಿ ದರ 1,900 ರೂಪಾಯಿ ಆಗುವಂತದ್ದಾಗಿರ್ತದೆ. ಇದು 85,600ರವರೆಗೆ ಕೊಡಲ್ಪಡುವಂತದ್ದಾಗಿರ್ತದೆ. ನಂತರ ವಾರ್ಷಿಕ ವೇತನ ಬಡ್ತಿ ದರ 2,300 ರೂಪಾಯಿ ಆಗಿರುವಂತದ್ದು. ಇದು 99,400ರವರೆಗೂ ಸಹ ಕೊಡಲ್ಪಡುವಂತದ್ದಾಗಿರುತ್ತೆ. ನಂತರ ವಾರ್ಷಿಕ ವೇತನ ಬಡ್ತಿ ದರ 2,700 ರೂಪಾಯಿ ಆಗಿರುವಂತದ್ದು. ಇದು 1,15,600 ರೂಪಾಯಿವರೆಗೆ ಇದೇ ರೀತಿಯಾಗಿ ವಾರ್ಷಿಕ ವೇತನ ಬಡ್ತಿ ದರ ಕೊಡಲಾಗುವಂತದ್ದಾಗಿರ್ತದೆ. ನಂತರ ವಾರ್ಷಿಕ ವೇತನ ಬಡ್ತಿ ದರ ಹೆಚ್ಚಳವಾಗುವಂತ ಎಷ್ಟಾಗುತ್ತೆ ಅಂದಾಗ 3,100 ರೂಪಾಯಿ ಆಗುವಂತದ್ದು. ಇದು 1,34,200ರವರೆಗೆ ಕೊಡಲ್ಪಡುವಂತದ್ದಾಗಿರುತ್ತೆ. ಹೀಗೆ ಇದು ಮೂಲ ವೇತನ ಎಷ್ಟು ಅಂತ ಹೇಳಂದಾಗ 69,250ರಿಂದ 1,34,200ರವರೆಗೆ ಮೂಲ ವೇತನ ಇರುವಂತದ್ದು. ಶಾರ್ಟ್ ನಲ್ಲಿ ಈ ರೀತಿಯಾಗಿ ಹೇಳುವಂತದ್ದಾಗಿರುತ್ತದೆ. ಡಿಟೇಲ್ ಆಗಿ ಅಂದಾಗ ಹೀಗೆ ಇದನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳುವಂತದ್ದಾಗಿರ್ತದೆ. ಅಂದ್ರೆ ಇಲ್ಲಿ 69,250 ಪ್ರಾರಂಭದಲ್ಲಿ ಜಾಯಿನ್ ಆದಾಗ ದೊರೆಯುವಂತಹ ಮೂಲ ವೇತನ ಆಗಿರುವಂತದ್ದಾಗಿರ್ತದೆ. ಈ ಒಂದು ಮೂಲ ವೇತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಎಷ್ಟು ಬರುತ್ತೆ ಟೋಟಲ್ ಆಗಿ ಅಂತ ಹೇಳಿ ನೋಡಿದಾಗ ಇಲ್ಲಿ A ವಲಯ, B ವಲಯ ಮತ್ತು C ವಲಯಗಳಂತ ಹೇಳಿ ವಿಭಾಗಿಸಿರುವಂತದ್ದಾಗಿರ್ತದೆ. ಇಲ್ಲಿ ಗ್ರಾಮೀಣ ಪ್ರದೇಶಗಳೆಲ್ಲವೂ C ವಲಯದಲ್ಲಿ ಬರುವಂತದ್ದಾಗಿರ್ತದೆ. ಇನ್ನು ಕೆಲವೊಂದಿಷ್ಟು ನಗರ ಪ್ರದೇಶಗಳು B ವಲಯದಲ್ಲಿ ಬರುವಂತದ್ದಾಗಿರ್ತದೆ. ಇಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಬೆಂಗಳೂರು ಮತ್ತು ಅದರ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಬರುವಂತದ್ದು A ವಲಯದ ಪ್ರದೇಶಗಳಾಗಿರುವಂತದ್ದು. ಈ ರೀತಿಯಾಗಿ 3 ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತ ಸ್ಥಳದ ಆಧಾರದ ಮೇಲೆ ವಿಭಾಗ ಮಾಡಿಕೊಳ್ಳುವಂತದ್ದಾಗಿರ್ತದೆ. ಈ 3 ವಲಯಕ್ಕೆ ಸ್ವಲ್ಪ ವ್ಯತ್ಯಾಸದಲ್ಲಿ ಸ್ಯಾಲರಿ ದೊರೆಯುವಂತದ್ದಾಗಿರ್ತದೆ. ಅದು ಏನು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ. ಮೂಲ ವೇತನಕ್ಕೆ ಬಂದಾಗ ಪ್ರಾರಂಭದಲ್ಲಿ ಜಾಯಿನ್ ಆದಾಗ ಎಷ್ಟಿರುತ್ತೆ ಮೂಲ ವೇತನ 69,250 ರೂಪಾಯಿ ಇರುವಂತದ್ದಾಗಿರುತ್ತೆ. ಹೆಚ್ಚಿನ ಸರ್ವಿಸ್ ಆದಾಗ ಇಲ್ಲಿ ಪ್ರತಿ ವರ್ಷ 1,650 ರೂಪಾಯಿ ಅಂತೆ ಇಲ್ಲಿ ಇನ್ಕ್ರಿಮೆಂಟ್ ದೊರೆಯುವುದು ಹೆಚ್ಚಳವಾಗುವಂತದ್ದಾಗಿರ್ತದೆ. ಇಲ್ಲಿ ಪ್ರಾರಂಭದಲ್ಲಿ ಜಾಯಿನ್ ಆದಾಗ ದೊರೆಯುವಂತದ್ದು 69,250. ಯಾವುದೇ ವಲಯದಲ್ಲಿ ಇರಲಿ, A ವಲಯ, B ವಲಯ, C ವಲಯದಲ್ಲಿ ಇರಲಿ 69,250 ರೂಪಾಯಿ ಮೂಲ ವೇತನ ದೊರೆಯುವಂತದ್ದಾಗಿರ್ತದೆ. ಈ ಮೂಲ ವೇತನಕ್ಕೆ ಇನ್ನು ಏನು ಕೊಡಲ್ಪಡ್ತದೆ ಅಂತ ಹೇಳಿದಾಗ ತುಟ್ಟಿ ಭತ್ಯೆ DA ಅಂತ ಹೇಳಿ ಕರೆಯುವಂತದ್ದಾಗಿರ್ತದೆ. ಈಗ ಪ್ರಸ್ತುತ ಇರುವಂತಹ ತುಟ್ಟಿ ಭತ್ಯೆ ದರ 8.5% ಇರುವಂತದ್ದಾಗಿರ್ತದೆ. ಇದು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವುದು ಅಂತ ಹೇಳಿದಾಗ ಮೂಲ ವೇತನ, ಈ ಮೂಲ ವೇತನ ಇರುವಂತದ್ದು 69,250 ರೂಪಾಯಿ. ಇಲ್ಲಿ 3 ವಲಯಗಳಲ್ಲೂ ಸಹ ಒಂದೇ ರೀತಿಯಾಗಿರುವಂತದ್ದಾಗಿರುತ್ತೆ. ಇದಕ್ಕೆ 8.5%, 100ಕ್ಕೆ 8.5 ಆದಾಗ 69,250ಕ್ಕೆ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಬರುವಂತದ್ದು ಎಷ್ಟು 5,886 ರೂಪಾಯಿ ತುಟ್ಟಿ ಭತ್ಯೆ ಈಗ ಪ್ರಸ್ತುತ ಕೊಡಲ್ಪಡುವಂತದ್ದಾಗಿರ್ತದೆ. A ವಲಯ ಇರಲಿ, B ವಲಯ ಇರಲಿ, C ವಲಯ ಇರಲಿ 3 ವಲಯಗಳಲ್ಲೂ ಸಹ 8.5% ತುಟ್ಟಿ ಭತ್ಯೆ. ಈ ತುಟ್ಟಿ ಭತ್ಯೆಯೂ ಸಹ ಒಂದು ಹೆಚ್ಚಳವಾಗುವಂತದ್ದಾಗಿರುತ್ತೆ. ಇದು ಸಾಮಾನ್ಯವಾಗಿ ಜನವರಿಯಿಂದ ಅನ್ವಯವಾಗುವಂತೆ, 1ನೇ ತಿಂಗಳಿಂದ ಅನ್ವಯವಾಗುವಂತೆ ಒಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಂದು ಆದೇಶ ಹೊರಡಿಸುವಂತದ್ದಾಗಿರ್ತದೆ. ಆ ಆದೇಶ ಹೊರಡಿಸಿದ ನಂತರ ತುಟ್ಟಿ ಭತ್ಯೆ ದರ ಇನ್ನೂ ಹೆಚ್ಚಳವಾಗುವಂತದ್ದಾಗಿರ್ತದೆ. ನೆಕ್ಸ್ಟ್ ಎರಡನೇ ಒಂದು ತುಟ್ಟಿ ಭತ್ಯೆ ದರ ಹೆಚ್ಚಳವಾಗುವಂತದ್ದು ವರ್ಷದಲ್ಲಿ ಅಂತ ಅಂದಾಗ ಜುಲೈಯಿಂದ ಅನ್ವಯವಾಗುವಂತೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ 2ನೇ ಒಂದು ಪರಿಷ್ಕೃತ ಆದೇಶ ಹೊರಡಿಸುವಂತದ್ದಾಗಿರುತ್ತೆ. ಇದು ಸಾಮಾನ್ಯವಾಗಿ ಹೊರಡಿಸುವಂತದ್ದು, ಕಂಪಲ್ಸರಿ ಅಂತಲ್ಲ. ಕೆಲವೊಂದು ಟೈಮ್ ನಲ್ಲಿ ವ್ಯತ್ಯಾಸಗಳು ಆಗುವಂತದ್ದು ಸಹ ಆಗಿರ್ತದೆ. ಕೋವಿಡ್ ಅಂತ ಸಂದರ್ಭದಲ್ಲಿ ಈ ತುಟ್ಟಿ ಭತ್ಯೆ ದರ ಹೆಚ್ಚಳ ಸಹ ಮಾಡಿರುವುದಿಲ್ಲ.
ಹೀಗೆ ಪ್ರಸ್ತುತ ಇರುವಂತಹ ತುಟ್ಟಿ ಭತ್ಯೆ ದರ ಇರುವಂತದ್ದಾಗಿರುತ್ತೆ. ಮುಂದೆ ಹೆಚ್ಚಳ ಆದಾಗ ಹೆಚ್ಚಳವನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದು ಆದ ನಂತರ ದೊರೆಯುವಂಥದ್ದು HRA, ಹೌಸ್ ರೆಂಟ್ ಅಲೋನ್ಸ್, ಮನೆ ಬಾಡಿಗೆ ಭತ್ಯೆ ಅಂತ ಹೇಳಿ ದೊರೆಯಲ್ಪಡುವಂತದ್ದಾಗಿರುತ್ತೆ. ಈ ಮನೆ ಬಾಡಿಗೆ ಭತ್ಯೆ 3 ವಲಯಗಳಲ್ಲೂ ಸಹ ವಿಭಿನ್ನವಾಗಿರುವಂಥದ್ದು. ಈಗ ಪ್ರಸ್ತುತ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ ಮನೆ ಬಾಡಿಗೆ ಭತ್ಯೆ ಇರುವಂತದ್ದು 20% ಇರುವಂತದ್ದು. ಇದು ಯಾವುದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಅಂದಾಗ ಮೂಲ ವೇತನಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂಥದ್ದು. 20% ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 13,850 ರೂಪಾಯಿ HRA ದೊರೆಯುವಂತದ್ದಾಗಿದೆ. ಇನ್ನು ಬಿ ವಲಯಕ್ಕೆ ಬಂದಾಗ HRA ದೊರೆಯುವಂಥದ್ದು ಎಷ್ಟು ಅಂತ ಹೇಳಿದಾಗ 15% ಇರುವಂಥದ್ದು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವವರಿಗೆ 10,388 ರೂಪಾಯಿ ಈ ಮೂಲ ವೇತನಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಬರುವಂಥದ್ದು. ಇನ್ನು ಸಿ ವಲಯಕ್ಕೆ ಬಂದಾಗ 7.5% ಇರುವಂಥದ್ದು ಈ ಮೂಲ ವೇತನಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 5,194 ರೂಪಾಯಿ ದೊರೆಯುವಂಥದ್ದು. ಇಲ್ಲಿ HRA, ಹೌಸ್ ರೆಂಟ್ ಅಲೋವೆನ್ಸ್ ಅಥವಾ ಮನೆ ಬಾಡಿಗೆ ಭತ್ಯೆಯು ಇಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಮನೆ ಬಾಡಿಗೆ ಭತ್ಯೆ ದರ ಇರುವಂತದ್ದಾಗಿರ್ತದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ಕಡಿಮೆ ಇರುವುದರಿಂದ ಕಡಿಮೆ ಒಂದು HRA ಅಥವಾ ಮನೆ ಬಾಡಿಗೆ ಭತ್ಯೆ ದರ ಇರುವಂತದ್ದು ಆಗಿರ್ತದೆ. ಇದಿಷ್ಟು ವ್ಯತ್ಯಾಸ ಇರುವಂತದ್ದು ಯಾವುದು ಎ ವಲಯ, ಬಿ ವಲಯ, ಸಿ ವಲಯಕ್ಕೆ ಬಂದಾಗ ವ್ಯತ್ಯಾಸ ಇರುವಂತದ್ದು. ಇದು ಆದ ನಂತರ ಮತ್ತೆ ಏನು ದೊರೆಯುತ್ತೆ, ಏನು ವ್ಯತ್ಯಾಸ ಇರುತ್ತೆ ಅಂತ ಅಂದಾಗ ನಗರ ಪರಿಹಾರ ಭತ್ಯೆ, ಸಿಟಿ ಅಲವೆನ್ಸ್ ಅಂತ ಹೇಳಿರುವಂತದ್ದು. ಇದು ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಫಿಕ್ಸ್ ಆಗಿರುವಂತಹ 900 ರೂಪೀಸ್ ಅಮೌಂಟ್ ಈ ಒಂದು ನಗರ ಪರಿಹಾರ ಭತ್ಯೆ ಇರುವಂತದ್ದು. ಬಿ ವಲಯದವರಿಗೆ ಫಿಕ್ಸ್ ಆಗಿರುವಂತಹ ಅಮೌಂಟ್ 700 ರೂಪಾಯಿ ಇರುವಂತದ್ದಾಗಿರುತ್ತೆ. ಇನ್ನು ಸಿ ವಲಯಕ್ಕೆ ಬಂದಾಗ ಯಾವುದೇ ರೀತಿಯಾಗಿರುವಂತಹ ನಗರ ಪರಿಹಾರ ಭತ್ಯೆ ಇರುವುದಿಲ್ಲ. ಇವಿಷ್ಟು ಈ ಒಂದು ಹುದ್ದೆಗೆ ದೊರೆಯುವಂತಹ ಅಲೋನ್ಸ್ ಗಳಾಗಿರುವಂತದ್ದಾಗಿರ್ತದೆ. ಇದನ್ನ ಟೋಟಲ್ ಆಗಿ ಮಾಡ್ಕೊಂಡಾಗ ಎಷ್ಟಾಗುತ್ತೆ ಅಂತ ಹೇಳಿದಾಗ ಇಲ್ಲಿ 69,250 ಎ ವಲಯದಲ್ಲಿ ಇರುವಂತವರಿಗೆ ಮೂಲ ವೇತನಕ್ಕೆ ತುಟ್ಟಿ ಭತ್ಯೆ, HRA, ನಗರ ಪರಿಹಾರ ಭತ್ಯೆ ಸೇರಿಸಿದಾಗ 89,886 ರೂಪಾಯಿ ಗ್ರಾಸ್ ಆಗಿ ದೊರೆಯುವಂತ ಸ್ಯಾಲರಿ ಆಗಿರುತ್ತೆ. ಇನ್ನು ಬಿ ವಲಯದಲ್ಲಿ ಇದ್ದಾಗ ಗ್ರಾಸ್ ಆಗಿ ದೊರೆಯುವಂತ ಸ್ಯಾಲರಿ 86,224 ರೂಪಾಯಿ ಆಗಿರುವಂತದ್ದಾಗಿರ್ತದೆ. ಇನ್ನು ಸಿ ವಲಯಕ್ಕೆ ಬಂದಾಗ ಸಿ ವಲಯದಲ್ಲಿ ಗ್ರಾಸ್ ಆಗಿ ದೊರೆಯುವಂಥದ್ದು 80,330 ರೂಪಾಯಿ ಇಲ್ಲಿ ಫಸ್ಟ್ ಟೈಮ್ ಜಾಯಿನ್ ಆದಾಗ ದೊರೆಯುವಂತದ್ದಾಗಿರುತ್ತೆ. ಇದಿಷ್ಟು ಎಲ್ಲ ಸ್ಯಾಲರಿ ಬರುತ್ತಾ? ಇಲ್ಲ, ಇದರಲ್ಲಿ ಕೆಲವೊಂದಿಷ್ಟು ಕಡ್ಡಾಯವಾಗಿ ಕಡಿತಗಳಾಗುವಂತದ್ದಾಗಿರುತ್ತೆ. ಕಡ್ಡಾಯವಾಗಿ ಆಗುವಂತ ಕಡಿತಗಳಿಗೆ ಸಂಬಂಧಿಸಿದಂತೆ ಸಹ ನೋಡ್ಕೊಂಡ ಯಾವೆಲ್ಲ ಕಡಿತಗಳು ಇಲ್ಲಿ ಕಡ್ಡಾಯವಾಗಿ ಆಗುವಂಥದ್ದು ಅಂತ ಹೇಳಿ ನೋಡಿದಾಗ ಮೊದಲನೇದಾಗಿ PT ಅಥವಾ ವೃತ್ತಿ ತೆರಿಗೆ. ಕೆಲಸ ನಿರ್ವಹಿಸ್ತಾ ಇರುವಂತವ್ರು ಪ್ರತಿಯೊಬ್ಬರು ಸಹ ವೃತ್ತಿ ತೆರಿಗೆ ಸಂದಾಯ ಮಾಡಬೇಕಾಗಿರುವಂತದ್ದು. ಈ ಪ್ರೊಫೆಷನಲ್ ಟ್ಯಾಕ್ಸ್ ಅಥವಾ ವೃತ್ತಿ ತೆರಿಗೆ ಎಷ್ಟಿರುತ್ತೆ ಅಂದಾಗ ಫಿಕ್ಸ್ ಆಗಿರುವಂತ ಅಮೌಂಟ್ ಇರುವಂತದ್ದು 200 ರೂಪಾಯಿ, 200 ರೂಪೀಸ್ಗಳು ವೃತ್ತಿ ತೆರಿಗೆ ಇರುವಂತದ್ದಾಗಿರುತ್ತೆ. ಇದು ಯಾವುದೇ ವಲಯದಲ್ಲಿ ಇರಲಿ ಎಲ್ಲರಿಗೂ ಸಹ ಒಂದೇ ರೀತಿಯಾಗಿರುವಂತದ್ದು ವೃತ್ತಿ ತೆರಿಗೆ 200 ರೂಪೀಸ್ ಇರುವಂತದ್ದು. ಇನ್ನು ಇದಾದ ನಂತರ ಏನ್ ಕಟ್ ಆಗುತ್ತೆ ಅಂತ ಅಂದಾಗ ಕ್ವಾರ್ಟರ್ಸ್ ನಲ್ಲಿ ವಾಸಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ವಸತಿ ಶಾಲೆಗಳು ರೆಸಿಡೆನ್ಸಿಯಲ್ ಸ್ಕೂಲ್ಗಳಾಗಿರುವುದರಿಂದ ಇಲ್ಲಿ ವಸತಿಯೂ ಸಹ ಅಲ್ಲೇ ಇರುವಂತದ್ದಾಗಿರುತ್ತೆ. ಆ ಕ್ವಾರ್ಟರ್ಸ್ ಗಳಲ್ಲಿ ವಾಸಿಸುವುದರಿಂದ ಇಲ್ಲಿ ಕೊಡಲ್ಪಡುವಂತ HRA, ಹೌಸ್ ರೆಂಟ್ ಅಲವೆನ್ಸ್ ಇರುತ್ತೆ ಅಲ್ವಾ, ಈ ಒಂದು ಹೌಸ್ ರೆಂಟ್ ಅಲವೆನ್ಸ್ ಇದರಲ್ಲಿ ಕಡಿತ ಮಾಡಿಕೊಳ್ಳುವಂತದ್ದಾಗಿರ್ತದೆ. ಎ ವಲಯದಲ್ಲಿ ಇರೋರಿಗೆ 13,850 ರೂಪಾಯಿ HRA ಕಡಿತ ಮಾಡಿಕೊಳ್ತಾರೆ. ಇನ್ನು ಬಿ ವಲಯದಲ್ಲಿ ಆ ಕ್ವಾರ್ಟರ್ಸ್ ನಲ್ಲಿ ವಾಸಿಸ್ತಾ ಇರುವಂತಹ ಸಂದರ್ಭದಲ್ಲಿ 10,388 ರೂಪಾಯಿ ಕಡಿತ ಆಗುವಂಥದ್ದು. ಇನ್ನು ಸಿ ವಲಯದಲ್ಲಿ 5,194 ರೂಪಾಯಿ ಈ ಒಂದು ಮನೆ ಬಾಡಿಗೆ ಭತ್ಯೆ ಕೊಡಲ್ಪಟ್ಟಿರುವಂತದನ್ನ ಕ್ವಾರ್ಟರ್ಸ್ಗಾಗಿ ಕಡಿತ ಮಾಡಿಕೊಳ್ಳುವಂತದ್ದಾಗಿರ್ತದೆ. ಅಲ್ಲಿ ವಾಸಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅದೇ ಬಾಡಿಗೆಯನ್ನ ಅವರು ಕಟ್ ಮಾಡಿಕೊಳ್ಳುವಂಥದ್ದು ಆಗಿರ್ತದೆ. ಇಲ್ಲಿ ವಾಸಿಸ್ತಾ ಇಲ್ಲ ಅಂದಾಗ ಈ ಒಂದು ಕ್ವಾರ್ಟರ್ಸ್ ಅಲೋನ್ಸ್ ಕಡಿತ ಮಾಡುವುದಿಲ್ಲ, ಅದನ್ನ HRA ರೂಪದಲ್ಲಿ ಕೊಡಲ್ಪಡುವಂಥದ್ದು ಆಗಿರುತ್ತೆ. ಇಲ್ಲಿ HRA ಎಷ್ಟಿರ್ತದೋ ಆ HRA ಇರುವಂತದನ್ನ ಇಲ್ಲಿ ಕಡಿತ ಮಾಡುವಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ಬರುವಂತದ್ದು NPS, ನ್ಯೂ ಪೆನ್ಷನ್ ಸ್ಕೀಮ್ ನಲ್ಲಿ ಇರುವಂತಹ NPS ಗೆ ಕಡಿತ ಆಗುವಂತದ್ದಾಗಿರ್ತದೆ. ಇದು ಎಷ್ಟು ಆಗುತ್ತೆ ಅಂತ ಹೇಳಿದಾಗ ಬೇಸಿಕ್ ಪ್ಲಸ್ DA ಗೆ 10% ಕಡಿತ ಆಗುವಂಥದ್ದು. ಇಲ್ಲಿ ಇರುವಂತಹ ಬೇಸಿಕ್ ಎಷ್ಟಿದೆ 69,250 ರೂಪಾಯಿ ಪ್ಲಸ್ ಇಲ್ಲಿ ತುಟ್ಟಿ ಭತ್ಯೆ DA ಇರುವಂತದ್ದು 5,886 ರೂಪಾಯಿ. ಯಾವುದೇ ವಲಯ ಇರಲಿ ಎಲ್ಲರಿಗೂ ಒಂದೇ ಇರುವಂತದ್ದು. ಇವೆರಡಕ್ಕೂ ಪ್ಲಸ್ ಮಾಡಿ ಇದಕ್ಕೆ 10% ಮಾಡ್ಕೊಂಡಾಗ ಎಷ್ಟಾಗ್ತದೆ 7,514 ರೂಪಾಯಿ ಕಡಿತ ಆಗುವಂಥದ್ದು. ಇಲ್ಲಿ ಮೂಲ ವೇತನ ಹೆಚ್ಚಳ ಆದಾಗ NPS ಕಡಿತ ಹೆಚ್ಚಳ ಆಗುವಂಥದ್ದು, ತುಟ್ಟಿ ಭತ್ಯೆ ಹೆಚ್ಚಳ ಆದಾಗಲೂ ಸಹ NPS ಕಡಿತ ಹೆಚ್ಚಳ ಆಗುವಂಥದ್ದು. ಈ ಒಂದು ಮೂಲ ವೇತನ ಈ ಒಂದು ತುಟ್ಟಿ ಭತ್ಯೆಗೆ ಎಷ್ಟಾಗುತ್ತೆ ಅಂತ ಹೇಳಿದಾಗ 7,514 ರೂಪಾಯಿ ಎ ವಲಯ ಇರಲಿ, ಬಿ ವಲಯ, ಸಿ ವಲಯ 3 ವಲಯಕ್ಕೂ ಸಹ ಇದೇ ರೀತಿಯಾಗಿ ಕಡಿತ ಆಗುವಂಥದ್ದು ಆಗಿರ್ತದೆ. ಇನ್ನು ಇದಾದ ನಂತರ ಬರುವಂಥದ್ದು ಇಲ್ಲಿ ಎಲೆಕ್ಟ್ರಾನಿಕ್ ಬಿಲ್, ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಡಿತ ಮಾಡುವಂತದ್ದಾಗಿರ್ತದೆ. ಇಲ್ಲಿ ಕ್ವಾರ್ಟರ್ಸ್ ನಲ್ಲಿ ವಾಸಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕಾಮನ್ ಆಗಿ ಒಂದು 200 ರೂಪೀಸ್ ಅಥವಾ ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಳಗಳು ಸಹ ಇರುವಂತದ್ದಾಗಿರ್ತದೆ. ಈ ಎಲೆಕ್ಟ್ರಿಕ್ ಬಿಲ್ ಕಡಿತ ಆಗುವಂಥದ್ದು ಇದು ಇಷ್ಟು ಅಮೌಂಟ್ ಅಂತ ಹೇಳಿ ಫಿಕ್ಸ್ ಮಾಡಿರುವಂತದ್ದಾಗಿರುತ್ತೆ. ಅಲ್ಲಿ ಎಷ್ಟು ಉಪಯೋಗ ಆಗಿರುತ್ತೆ ಅದರಲ್ಲಿ 10% ಆ ಒಂದು ಪ್ರಮಾಣದಲ್ಲಿ ಇಲ್ಲಿ ಕಡಿತ ಆಗುವಂತದ್ದಾಗಿರ್ತದೆ. ಇಲ್ಲಿ 200 ರೂಪೀಸ್ ಅನ್ನು ತೆಗೆದುಕೊಂಡಿರುವಂತದ್ದಾಗಿರುತ್ತೆ. ಇದಿಷ್ಟು ಕಡಿತ ಆಗುವಂಥದ್ದು. ಇವಿಷ್ಟು ಕಡ್ಡಾಯವಾಗಿ ಆಗುವಂತ ಕಡಿತಗಳಾಗಿರುವಂಥದ್ದು ಆಗಿರ್ತದೆ.
ಇಲ್ಲಿ 21,764 ರೂಪಾಯಿ ಎ ವಲಯದಲ್ಲಿ ಕಡಿತ ಆಗುವಂಥದ್ದು, ಬಿ ವಲಯದಲ್ಲಿ 18,302 ರೂಪಾಯಿ ಕಡಿತ ಆಗುವಂಥದ್ದು, ಸಿ ವಲಯದಲ್ಲಿ 13,108 ರೂಪಾಯಿ ಕಡ್ಡಾಯವಾಗಿ ಕಡಿತ ಆಗುವಂಥದ್ದು. ಇವಿಷ್ಟೆಲ್ಲ ಕಡಿತ ಆದ ನಂತರ ಇದನ್ನ ಮೈನಸ್ ಮಾಡಿ ಉಳಿದಿರುವಂತಹ ಸ್ಯಾಲರಿಯನ್ನ ಅಕೌಂಟ್ಗೆ ಕೊಡಲ್ಪಡುವಂತದ್ದಾಗಿರ್ತದೆ. ಇಲ್ಲಿ ಎ ವಲಯಕ್ಕೆ ಬಂದಾಗ ಗ್ರಾಸ್ ಆಗಿರುವಂತಹ ಸ್ಯಾಲರಿ ಕಡಿತ ಮತ್ತು ನೆಟ್ ಆಗಿರುವಂತಹ ಸ್ಯಾಲರಿಯನ್ನು ಗಮನಿಸಿದಾಗ ಗ್ರಾಸ್ ಆಗಿರುವಂತಹ ಸ್ಯಾಲರಿ 89,886 ರೂಪಾಯಿ ಕಡಿತ 21,764 ರೂಪಾಯಿ, ನೆಟ್ ಆಗಿ ಬರುವಂತಹ ಸ್ಯಾಲರಿ 68,122 ರೂಪಾಯಿ. ಇನ್ನು ಬಿ ವಲಯಕ್ಕೆ ಬಂದಾಗ ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ ಗ್ರಾಸ್ ಆಗಿರುವಂತಹ ಸ್ಯಾಲರಿ 86,224 ರೂಪಾಯಿ ಕಡಿತ ಇರುವಂತದ್ದು 18,302 ರೂಪಾಯಿ, ನೆಟ್ ಆಗಿ ಬರುವಂತಹ ಸ್ಯಾಲರಿ 67,922 ರೂಪಾಯಿ. ಇನ್ನು ಸಿ ವಲಯಕ್ಕೆ ಬಂದಾಗ ಸಿ ವಲಯದಲ್ಲಿ ಗ್ರಾಸ್ ಆಗಿರುವಂತಹ ಸ್ಯಾಲರಿ 80,330 ರೂಪಾಯಿ ಕಡಿತ ಇರುವಂತದ್ದು 13,108 ರೂಪಾಯಿ, ನೆಟ್ ಆಗಿ ಬರುವಂತಹ ಸ್ಯಾಲರಿ 67,222 ರೂಪಾಯಿ. ಒಂದು ವೇಳೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಿನ್ಸಿಪಾಲರಾಗಿ ನೇಮಕಾತಿ ಹೊಂದಿ ಜಾಯಿನ್ ಆಗಿದಾಗ ಇಷ್ಟು ಗ್ರಾಸ್ ಬರುತ್ತೆ, ಇದು ಕಡಿತ ಆಗುವಂತದ್ದಾಗಿರ್ತದೆ 67,222 ರೂಪಾಯಿ ಹೊಸದಾಗಿ ಸೇವೆಗೆ ಸೇರಿರುವವರಿಗೆ ದೊರೆಯುವಂಥದ್ದು. ಫಸ್ಟ್ ಪೇ ಸ್ಲಿಪ್ ಅಂತೀವಲ್ಲ ನಾವು, ಪ್ರಥಮ ತಿಂಗಳ ವೇತನವನ್ನ ಇದು ಗಮನಿಸಿದಾಗ ಈ ರೀತಿಯಾಗಿ ಬರುವಂತದ್ದಾಗಿರ್ತದೆ. ಇಲ್ಲಿ ಹೆಚ್ಚಳಗಳು ಆದಾಗ ಅದನ್ನ ಹೆಚ್ಚಳಗಳನ್ನು ಸೇರಿಸಿಕೊಂಡು ಕ್ಯಾಲ್ಕುಲೇಷನ್ ಸಹ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಹೀಗೆ ಈ ಒಂದು ಪ್ರಥಮ ವೇತನಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿರ್ತದೆ. ಇತರ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸ್ತಾ ಇರುವಂತಹ ಸ್ನೇಹಿತ ಮಿತ್ರರಿಗೆ PSI ಆಗಿರ್ಲಿ, ಇನ್ನಿತರ ಹೈಸ್ಕೂಲ್ ಟೀಚರ್ ಆಗಿರ್ಲಿ, ಬೇರೆ ಬೇರೆ SDA FDA ಹುದ್ದೆಗಳಿಗೆ ಸಂಬಂಧಿಸಿರುವಂತಹ ವೇತನವನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುವುದು ಅನ್ನೋ ಒಂದು ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು. ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ, ಅವುಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.